स्वामी विवेकानंद ने कहा था, तुम मुझे खून दो मैं तुम्हें आजादी दूंगा। स्वामी विवेकानंद इसी बंगाल की धरती ने दिए हैं। स्वामी विवेकानंद ने कहा था, तुम मुझे खून दो मैं तुम्हें आजादी दूंगा। ಈ ದೇಶದ ಫ್ಯೂಚರ್ ಪ್ರಧಾನಮಂತ್ರಿ ಯೋಗಿ ಆದಿತ್ಯನಾಥ್ ಇವರು ಪಶ್ಚಿಮ ಬಂಗಾಳದಲ್ಲಿ ಮಾತನಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ನುಡಿಗಳನ್ನ ಸ್ವಾಮಿ ವಿವೇಕಾನಂದರ ನುಡಿಗಳು ಅಂತ ಹೇಳ್ತಾರೆ. ಇವರು ಫ್ಯೂಚರ್ ಪ್ರಧಾನಮಂತ್ರಿಗಳು. ಇವರು ಮತ್ತೊಮ್ಮೆ ಹೇಳ್ತಾರೆ, ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರನ್ನ ಯಾವ ರೀತಿ ನಾವು ಕಟ್ಟಿ ಹಾಕಿದ್ದೇವೆ, ರಸ್ತೆಯಲ್ಲಿ ನಮಾಜ್ ಮಾಡೋಂಗಿಲ್ಲ, ಅಜಾನ್ ಸೌಂಡ್ ಇಡಂಗಿಲ್ಲ, ಎಲ್ಲರನ್ನು ಕಟ್ಟಿ ಹಾಕಿದ್ದೇವೆ ಅಂತೇಳಿ ಚುನಾವಣಾ ಭಾಷಣದಲ್ಲಿ ಇವರು ಮಾತನಾಡ್ತಾರೆ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ. ಉತ್ತರ ಪ್ರದೇಶದಲ್ಲಿ ನಾವು ವಲಸೆ ಹೋಗೋದನ್ನ ತಡೆದಿದ್ದೇವೆ. ಉತ್ತರ ಪ್ರದೇಶದಿಂದ ಒಬ್ಬ ವ್ಯಕ್ತಿಯೂ ಸಹ ಬೇರೆ ಕಡೆ ಬೇರೆ ರಾಜ್ಯಕ್ಕೆ ಕೆಲಸಕ್ಕೋಸ್ಕರ ಹೋಗೋದಿಲ್ಲ. ಆ ರೀತಿ ಉದ್ಯೋಗಾವಕಾಶಗಳನ್ನು ಮಾಡಿದ್ದೇವೆ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದ್ದೇವೆ. ಅಲ್ಲಿ ನಮ್ಮದು GDP ರೇಟು ಸಿಕ್ಕಾಪಟ್ಟೆ ಏರಿದೆ. ಶಿಕ್ಷಣದಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ, ಆರೋಗ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ, ಕ್ರೈಮ್ನಲ್ಲಿ ನಮಗೆ 0 ಇದ್ದೀವಿ. ಎಲ್ಲ ಇಲಾಖೆಗಳಲ್ಲೂ ನಾವು ಸಾಧಿಸಿದ್ದೇವೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲೂ ನೀವು ಓಟ್ ಕೊಟ್ಟರೆ ನಾವು ಸಾಧಿಸ್ತೀವಿ ಅಂತ ಹೇಳೋದನ್ನ ಬಿಟ್ಟು ಇಲ್ಲಿ ಹಿಂದೂ ಮುಸ್ಲಿಂ ಅಂತೆ, ಮುಸಲ್ಮಾನರಂತೆ ಒಬ್ಬ ಸ್ವಾಮಿ ವಿವೇಕಾನಂದರ ಹೆಸರನ್ನ ಬಳಸ್ಕೊಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಅವರ ನುಡಿಗಳನ್ನ ಸ್ವಾಮಿ ವಿವೇಕಾನಂದರಿಗೆ ಹೆಸರನ್ನ ಬಳಸ್ಕೊಂಡು ಅವರ ಹೆಸರನ್ನ ಉಲ್ಲೇಖ ಮಾಡ್ತಾರೆ ಅಂತಂದ್ರೆ ಈ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಮೂರ್ಖರ ದೇಶ ಆಗ್ತಾ ಇದೆ ರೀ. ಮೂರ್ಖರ ದೇಶ ಆಗ್ತಾ ಇದೆ. ಮೂರ್ಖರ ದೇಶವನ್ನು ಮಾಡ್ತಾ ಇದ್ದಾರೆ. ಈ ಭಾರತೀಯರನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. ಜೈಕಾರ ಹಾಕ್ತೀರಿ, ಚಪ್ಪಾಳೆ ತಡ್ತೀರಲ್ರಿ. ನೀವು ನಮಗೆ ರಕ್ತವನ್ನ ಕೊಡಿ, ನಾವು ನಿಮಗೆ ಸ್ವತಂತ್ರವನ್ನ ಕೊಡಿಸ್ತೀವಿ ಅಂತ ಹೇಳಿದ್ದಂಥದ್ದು ಸುಭಾಷ್ ಚಂದ್ರ ಬೋಸ್ ಅನ್ನೋದನ್ನ ಬಿಟ್ಟು ವಿವೇಕಾನಂದರು ಅಂತ ಹೇಳಿದಾಗ ಅಲ್ಲಿನ ಜನ ಚಪ್ಪಾಳೆ ತಟ್ತಾರೆ. ಇಂತಹ ಮೂರ್ಖರು ಇವತ್ತು ಭಾರತ ದೇಶವನ್ನ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಎಲ್ಲಾ ರಾಜ್ಯಗಳಲ್ಲೂ ಅಂಧಭಕ್ತರಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲಿ ಮೂರ್ಖರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ತಂತ್ರಜ್ಞಾನ ಹೆಚ್ಚಾಗ್ತಾ ಇದ್ದಂಗೆ ಅಂಗೈಯಲ್ಲಿ ಎಲ್ಲ ಜಗತ್ತು ನೋಡುವಂತ ಸಮಯದಲ್ಲಿ ಇಷ್ಟೊಂದು ಮೂರ್ಖತನನ. ಒಂದು ಕಡೆ ಪ್ರಧಾನಮಂತ್ರಿಗಳು ಜನರನ್ನ ದೊಡ್ಡ ದೊಡ್ಡ ಭಾಷಣಗಳ ಮೂಲಕ ಸುಳ್ಳುಗಳನ್ನ ಹೇಳ್ಕೊಂಡು ದಾರಿ ತಪ್ಪಿಸ್ತಾ ಇದ್ರೆ, ಫ್ಯೂಚರ್ ಪ್ರಧಾನಮಂತ್ರಿಗಳು ಇವತ್ತು ವೇದಿಕೆಯ ಮೇಲೆ ಮಾತನಾಡಿರುವಂತಹ ಮಾತುಗಳು. ಇದು ನಮ್ಮ ಭಾರತ. ಬ್ರಿಟಿಷರು ಹೇಳಿದ್ರಲ್ರಿ, ನಿಮಗೆ ಆಳೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಲ್ರಿ. ಬ್ರಿಟಿಷರು ಹೇಳಿದ್ರಲ್ಲ, ನಿಮ್ಗೆ ಆಳೋದಕ್ಕೆ ಬರಲ್ಲ, ಆಳಿಸ್ಕೊಳ್ಳಿ ಅಂತ ಹೇಳಿದ್ರಲ್ಲ. ಅವ್ರು ಹೇಳಿದ್ದು 100ಕ್ಕೆ 100 ಭಾಗ ಸತ್ಯ ಅಂತ ಗೊತ್ತಾಗ್ತಾ ಇದೆ. ಒಂದು ವಿಡಿಯೋ ಬಂದಿತ್ತು, ನೆಹರು ಅವರು ಮಾತನಾಡಿದ್ದಾರೆ ಅಂತ ವಿಡಿಯೋ. ಅದು ಅಸಲಿಯ ನಕಲಿಯೋ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ್ದದ್ದು 70 ವರ್ಷಗಳ ನಂತರ ಒಬ್ಬ ಬಂದು ದೇಶವನ್ನ ಆಳ್ತಾನೆ, ದೇಶವನ್ನ ವಿಭಜನೆ ಮಾಡ್ತಾರೆ ಧರ್ಮದ ಆಧಾರದ ಮೇಲೆ ಅಂತೇಳಿ. ಅವ್ರು ಹೇಳಿದ್ದೇ ಸತ್ಯ. ಆದರೆ ಇವತ್ತು ನಡೀತಾ ಇರುವುದು ಸತ್ಯ. ದೇಶ ಮುಖ್ಯ ರೀ, ದೇಶ ಮುಖ್ಯ. ಇವರು ಹಿಂದುತ್ವ ಅನ್ಕೊಂಡು ಒಬ್ಬ ಹುಡುಗ ಚೆನ್ನಾಗಿ ಮಾತಾಡಿದ್ದಾನೆ, ಒಬ್ಬ ಸಣ್ಣ ಹುಡುಗ ಮಾತಾಡಿದ್ದಾನೆ. ದೇಶವನ್ನ ಹಿಂದುತ್ವ ಹಿಂದೂ ಮುಸಲ್ಮಾನ್ ಅಂತ ಮಾಡೋದು ಬಿಟ್ಬಿಟ್ಟು IIT IIM ಅಣೆಕಟ್ಟುಗಳನ್ನ ಕಟ್ಟಿ ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಒಬ್ಬ ಸಣ್ಣ ಹುಡುಗ ಹೇಳ್ತಾ ಇದ್ದಾನೆ, ಸಣ್ಣ ಹುಡುಗ ವಿಶ್ಲೇಷಣೆ ಮಾಡ್ತಾ ಇದ್ದಾನೆ. ಆದರೆ ಈ ಜನಕ್ಕೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ಮೀಡಿಯಾಗಳಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಒಬ್ಬ UPನಲ್ಲಿ ಇವತ್ತು ಸಾಲದ ರೇಟು ಎಲ್ಲರಿಗಿಂತ ಹೆಚ್ಚಾಗಿ ಹೋಗಿದೆ. UPಯಿಂದ ಇವತ್ತು ದಕ್ಷಿಣ ಭಾರತದಲ್ಲಿ ಕೆಲಸಕ್ಕೋಸ್ಕರ ಬಂದು ಕನ್ನಡಿಗರ, ತಮಿಳರ, ತೆಲುಗರ ಉದ್ಯೋಗಗಳನ್ನ ಕಸಿತಾ ಇದ್ದಾರೆ. ಇವರಿಗೆ ಅದರ ಬಗ್ಗೆ ಕಾಳಜಿ ಇಲ್ಲ. ಇವರಿಗೆ ಹಿಂದೂ ಮುಸ್ಲಿಮು, ಶ್ರೀರಾಮಚಂದ್ರ ಮತ್ತೆ ದ್ವೇಷವನ್ನ ಹರಡುವಂಥದ್ದು, ಇಂಥದ್ರ ಬಗ್ಗೆನೇ ಇವರು ಆಡಳಿತ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವರು ಆಡಳಿತ ಮಾಡ್ತಾ ಇರುವಂತಹ ವೈಖರಿ ಎಂತದ್ರಿ? ಶ್ರೀರಾಮಚಂದ್ರ ಮೆಚ್ತಾನೇನ್ರಿ ಇವ್ರನ್ನ? ದೇವಸ್ಥಾನ ಪೂರ್ತಿಗೊಳ್ಳದೆ ಆ ದೇವಸ್ಥಾನದ ಉದ್ಘಾಟನೆಯನ್ನ ಮಾಡಿದ್ರಲ್ಲ ಇವರು, ಎಲೆಕ್ಷನ್ಗೋಸ್ಕರ ಉದ್ಘಾಟನೆ ಮಾಡಿದ್ರಲ್ಲ ಇವರು. ದೇವರು ಮೆಚ್ತಾನೇನ್ರಿ? ದೇವರನ್ನು ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಹೊರಟಿದ್ದಾರಲ್ಲ. ಇದು ನಮ್ಮ ದೇಶ ಇವತ್ತು ಯಾವ ಸ್ಥಿತಿಗೆ ಹೋಗ್ತಾ ಇದೆ. ಡೆವಲಪ್ಮೆಂಟ್ ಇಲ್ಲ, ಇಶ್ಯೂಗಳ ಬಗ್ಗೆ ಚುನಾವಣೆ ಇಲ್ಲ, ಇಶ್ಯೂಗಳ ಬಗ್ಗೆ ಮಾತಾಡೋದೇ ಇಲ್ಲ.
ಹಿಂದೂ ಮುಸ್ಲಿಂ ಆ ಚುನಾವಣಾ ಭಾಷಣಗಳಲ್ಲಿ ಚುನಾವಣೆಯಲ್ಲಿ ಇಟ್ಕೊಂಡು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೀರಲ್ಲ, ಇದು ಭಾವನೆಗಳನ್ನು ಬಿತ್ತುವಂಥದ್ದು ಅಲ್ವೇನ್ರಿ? ಚುನಾವಣಾ ಆಯೋಗ ಏನ್ರಿ ಮಾಡ್ತಾ ಇದೆ? ಎಲೆಕ್ಷನ್ ಅಲ್ಲಿ ವೋಟ್ ಕೇಳೋದಕ್ಕೋಸ್ಕರವಾಗಿ ಜೈ ಶ್ರೀರಾಮ್ ಅಂತ ಬಳಸ್ತೀರಲ್ರಿ, ನಿಜಕ್ಕೂ ನಿಮ್ಗೆಲ್ಲ ನಾಚಿಕೆ ಆಗೋದಿಲ್ವಾ ಅಂತ. ಎಲೆಕ್ಷನ್ ಮಾಡಬೇಕಾಗಿರೋದು ಪ್ರಜಾಪ್ರಭುತ್ವದ ಸಂವಿಧಾನ ಕೊಟ್ಟಿರುವಂಥದ್ದು. ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡಿರುವಂತಹ ಡೆವಲಪ್ಮೆಂಟ್ಗಳನ್ನು ಕೇಳಿ, ಆಡಳಿತ ಪಕ್ಷದ ವೈಫಲ್ಯಗಳನ್ನ ಕೇಳಿ ಓಟ್ ಕೇಳಬೇಕೆ ಹೊರತು ದೇವರ ಹೆಸರನ್ನ ಇಟ್ಕೊಂಡು ಜೈ ಶ್ರೀರಾಮು ಜೈ ಬಜರಂಗ ಬಲಿ ಅನ್ಕೊಂಡು ಇನ್ನು ಹಿಂದುತ್ವದ ಫೋಟೋ ಇಟ್ಕೊಂಡು ಹಿಂದೂರ ಬಾವುಟ ಇಟ್ಕೊಂಡು ಇವತ್ತು ಓಟ್ ಕೇಳ್ತಾ ಇದ್ದೀರಲ್ರಿ. ನೀವು ಓಟ್ ಕೇಳ್ತಾ ಇದ್ದೀರಲ್ರಿ, ಶ್ರೀರಾಮನನ್ನ ಬಳಸ್ಕೊಳ್ತಾ ಇದ್ದೀರಲ್ಲ. ಯಾವ ಹಿಂದೂ ಸಹ ಇದನ್ನ ಒಪ್ಪಲಾರ. ಪ್ರಾಮಾಣಿಕ ಹಿಂದೂ ಶ್ರೀರಾಮನನ್ನ ಬಳಸ್ಕೊಳ್ಳೋದು, ಹಿಂದುತ್ವವನ್ನ ಹಿಂದೂ ಧರ್ಮವನ್ನ ಬಳಸ್ಕೊಳ್ಳೋದು, ಹನುಮಾನನ್ನ ಬಳಸ್ಕೊಳ್ಳೋದು ಯಾರು ಒಪ್ಪೋದಿಲ್ರಿ. ಅದನ್ನು ಒಪ್ತಾರೆ ಅಂತಂದ್ರೆ ಅವರೆಲ್ಲರೂ ಸಹ ನಕಲಿ ಹಿಂದೂಗಳು, ಏನು ಆತ್ಮಸಾಕ್ಷಿಯನ್ನು ಮಾಡಿಕೊಂಡ ಹಿಂದೂಗಳು. ನಿಮ್ಮ ರಾಜಕೀಯಕ್ಕೋಸ್ಕರವಾಗಿ ಹಿಂದೂ ಧರ್ಮವನ್ನ ಯಾಕ್ರಿ ಬಳಸ್ಕೊಳ್ತೀರಿ? ಯಾತಕ್ಕೋಸ್ಕರ ಬಳಸ್ಕೊಳ್ತೀರಿ? ಯಾತಕ್ಕೋಸ್ಕರ ದೇವರನ್ನ ಬಳಸ್ಕೊಳ್ತೀರಿ? ಡೆವಲಪ್ಮೆಂಟ್ ಅನ್ನೋದೇ ಇಲ್ವಲ್ರಿ ನಿಮಗೆ? ಡೆವಲಪ್ಮೆಂಟ್ ಅನ್ನೋದೇ ಇಲ್ಲ. ಡೆವಲಪ್ಮೆಂಟ್ ಅನ್ನೋ ಪದಕ್ಕೆ ಅರ್ಥವೇ ಗೊತ್ತಿಲ್ಲಲ್ಲ. 13 ವರ್ಷಗಳಿಂದ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇರುವಂತಹ ನರೇಂದ್ರ ಮೋದಿ ಅವರಿಗೆ ಏನೂ ಗೊತ್ತಿಲ್ಲ. ಉತ್ಸವ ಮೂರ್ತಿಯಾಗಿ ಮೇಕಪ್ ಮಾಡ್ಕೊಳ್ತಾರೆ, ನಾಟಕ ಮಾಡ್ತಾರೆ, ಯಾರು ಸ್ಕ್ರಿಪ್ಟ್ ಬರ್ಕೊಡ್ತಾರೋ ಆ ರೀತಿ ಹೋಗ್ತಾ ಇದ್ದಾರೆ. ಸಣ್ಣ ಹುಡುಗನಿಗೂ ಗೊತ್ತಾಗ್ತಾ ಇದೆ ಇವರು ನಾಟಕ ಮಾಡ್ತಾ ಇದ್ದಾರೆ ಅಂತೇಳಿ. ಅದರ ಜೊತೆಗೆ ಇವರು ಮಾತನಾಡಿರುವಂಥದ್ದು ಫ್ಯೂಚರ್ ಪ್ರಧಾನಮಂತ್ರಿ ಅಂತೆ, ಹಿಂದೂ ರಾಷ್ಟ್ರ ಕಟ್ತಾರಂತೆ. ಇಲ್ಲಿ ಹಿಂದೂಗಳು ಟ್ರೈನಿಗೆ ಹತ್ತಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಟ್ರೈನ್ನಲ್ಲಿ ಒದ್ದಾಡ್ತಾ ಇದ್ದಾರೆ, ಜನ ಗೂಡೆ ಹೋಗ್ತಾ ಇದ್ದಾರೆ. ಅದರ ಬಗ್ಗೆ ಮಾತೇ ಇಲ್ಲ ಇವರಿಗೆ. ಇವರು ಮಾತನಾಡುವಂಥದ್ದು ಧರ್ಮದ ಬಗ್ಗೆ ಮಾತನಾಡ್ತಾರೆ, ಧರ್ಮದ ಬಗ್ಗೆ ಮಾತನಾಡ್ತಾರೆ, ದೇಶ ವಿಭಜನೆ ಬಗ್ಗೆ ಮಾತನಾಡ್ತಾರೆ, ಪಾಕಿಸ್ತಾನ ಬಗ್ಗೆ ಮಾತಾಡ್ತಾರೆ, ಬಾಂಗ್ಲಾದೇಶದ ಬಗ್ಗೆ ಮಾತಾಡ್ತಾರೆ. ಇವರು ಈ ದೇಶವನ್ನ ಕಾಯುವಂಥವರು. ಇವರು ಫ್ಯೂಚರ್ ಪ್ರಧಾನಮಂತ್ರಿಗಳು. ದೇಶ ಎಷ್ಟು ಕೆಳಮಟ್ಟಕ್ಕೆ ಹೋಗ್ತಾ ಇದೆ. ಮೊನ್ನೆ ಹೇಳಿದ್ರಲ್ಲ 4ನೇ ಸ್ಥಾನದಲ್ಲಿದೆ ವಿಶ್ವದಲ್ಲಿ ಅಂದ್ರಲ್ಲ, ಈಗಾಗಲೇ 6ನೇ ಸ್ಥಾನಕ್ಕೆ ಕುಸಿತಾ ಇದೆಯಲ್ಲ. ಜನ ಸಾಯ್ತಾ ಇದ್ದಾರ್ರಿ, ಜನ ಸಾಯ್ತಾ ಇದ್ದಾರೆ. ಇದರ ಬಗ್ಗೆ ಇವರಿಗೆ ಕಾಳಜಿನೇ ಇಲ್ಲ. ಓಟಿಗೋಸ್ಕರವಾಗಿ ಏನೆಲ್ಲ ಮಾತನಾಡ್ತಾ ಇದ್ದಾರೆ. ಯುವಕರೇ, ಈ ದೇಶವನ್ನ ಕಟ್ಟಬೇಕಾಗಿದ್ದಂತಹ ಯುವಕರೇ, ಸ್ವಾಮಿ ವಿವೇಕಾನಂದರು ಹೇಳಿರುವಂಥದ್ದು, ಯುವಕರೇ ಹೇಳಿ ಎದ್ದೇಳಿ. 100 ಜನ ಯುವಕರು, 100 ಜನ ಕಟ್ಟುಮಸ್ತಾದಂತಹ ಯುವಕರು ನನ್ನೊಂದಿಗೆ ಬನ್ನಿ ಅಂತ ಕರೆದಂತಹ ಸ್ವಾಮಿ ವಿವೇಕಾನಂದರು ಹುಟ್ಟಿದಂತಹ ದೇಶ ರೀ. ಸುಭಾಷ್ ಚಂದ್ರ ಬೋಸರು ಹುಟ್ಟಿದಂತಹ ದೇಶ. ಸ್ವತಂತ್ರಕ್ಕೋಸ್ಕರವಾಗಿ ಜೀವವನ್ನು ತ್ಯಾಗ ಮಾಡಿದಂತಹ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಸಂಗೊಳ್ಳಿ ರಾಯಣ್ಣ ಇಂತಹ ಹೋರಾಟಗಾರರು ಹುಟ್ಟಿದಂತಹ ದೇಶ. ಯಾಕೆ ನಿಸ್ಸಹಾಯಕರಾಗಿದ್ದೀರಿ, ನಿಶ್ಶಕ್ತರಾಗಿದ್ದೀರಿ? ಅಂತಂತಹ ಮಹಾನುಭಾವರು ದೇಶಕ್ಕೋಸ್ಕರವಾಗಿ ಜೀವ ಕೊಟ್ಟರು. ನೀವು ಜೀವ ಕೊಡಬೇಕಾಗಿಲ್ರಿ. ಅವರು ತಪ್ಪು ಮಾಡ್ತಾ ಇದ್ದಾರೆ ಅಂತೇಳಿ ತಪ್ಪನ್ನ ಪ್ರಶ್ನಿಸುವಂತ ಶಕ್ತಿ ನಿಮ್ಗಿಲ್ಲ ಅಂತಂದ್ರೆ ನೀವು ಭಾರತೀಯ ಸ್ವತಂತ್ರ ಭಾರತದಲ್ಲಿ ಭಾರತೀಯರಾಗಿ ಏನು ಪ್ರಯೋಜನ? ಏನು ಪ್ರಯೋಜನ? ಎಲೆಕ್ಷನ್ ಟೈಮ್ನಲ್ಲಿ ಹಣವನ್ನು ಹಂಚ್ತಾರೆ, ಎಲೆಕ್ಷನ್ ಟೈಮ್ನಲ್ಲಿ ಮತಗಳನ್ನು ಖರೀದಿ ಮಾಡ್ತಾರೆ, ಸಾವಿರಾರು ಕೋಟಿ ರೂಪಾಯಿ ಬರ್ತಾ ಇದೆ. ಇಂತಹ ಒಂದು ವ್ಯವಸ್ಥೆಯನ್ನು ಸರಿ ಮಾಡಿಬಿಡ್ತೇನೆ ಅಂತೇಳಿ ಡಿಮಾನಿಟೈಸೇಷನ್ ಹೆಸರಿನಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಂತಹ ಮೋಸ, ಕಪ್ಪು ಹಣ ತರ್ತೀನಿ ಅಂತ ಹೇಳಿದಂಥದ್ದಲ್ಲಿ ಮೋಸ, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದ ಮೋಸ, ಏನು ಅಚ್ಚೇ ದಿನ ತರ್ತೇವೆ ಅಂತ ಹೇಳಿದಂಥ ಮೋಸ, ಎಲ್ಲ ಮೋಸ ಮಾಡಿ 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 ಇವತ್ತು ಈ ದೇಶದ ಜನರನ್ನ, ಹಿಂದೆ ಬ್ರಿಟಿಷರು ಹೇಳಿದ್ರಲ್ಲ, ಯಾರೋ ಹೇಳಿದ್ರಲ್ಲ ನಿಮ್ಗೆ ಆಡಳಿತ ಮಾಡೋದಕ್ಕೆ ಆಗಲ್ಲ ಅಂತೇಳಿ, ನಾನು ಆಗಲೇ ಉಲ್ಲೇಖ ಮಾಡಿದ್ನಲ್ಲ, ಅದೇ ರೀತಿ ಆಡಳಿತ ಮಾಡೋಕ್ಕೆ ನಿಮಗೆ ಬರೋದಿಲ್ಲ ಅನ್ನೋದು ಸಾಬೀತು ಮಾಡಿಬಿಟ್ರಿ. ಎಂತೆಂಥವ್ರು ಈ ದೇಶವನ್ನು ಆಳಿದ್ರಿ, ಎಂತೆಂಥವ್ರು ಈ ದೇಶವನ್ನು ಆಳಿದ್ರು. ಆದರೆ ಈ 12 ವರ್ಷಗಳಲ್ಲಿ ಈಗ ಉತ್ತರ ಪ್ರದೇಶದಲ್ಲಿ ಏನು ಆಡಳಿತ ಮಾಡ್ತಾ ಇದ್ದಾರಲ್ಲ, ಇವರ ವಿಚಾರಗಳನ್ನು, ಇವರ ಮಾತುಗಳನ್ನು ಕೇಳಿದಾಗ ನಮಗನ್ಸೋದು ನಮ್ಮ ಭಾರತ ಇಂಥ ಸ್ಥಿತಿಗೆ ಬಂದ್ಬಿಡ್ತಾ ಅಂತೇಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.